ಕನ್ನಂಬಾಡಿ ಅಣೆಕಟ್ಟಿಗೆ ಅಡಿಗಲ್ಲು ಹಾಕಿರುವಂಥವರು ಟಿಪ್ಪು ಸುಲ್ತಾನ್ ಅನ್ನುವಂಥ ಹೇಳಿಕೆ ಇದೀಗ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಇದೀಗ ಇದರ ಪರ ವಿರೋಧವೂ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಇತಿಹಾಸ ತಜ್ಞರಾಗಿರುವಂಥ ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ ಸರ್. ನಿಮ್ಮ ಗಮನಕ್ಕೂ ಕೂಡ ಇದೆ, ಕನ್ನಂಬಾಡಿ ಅಂದರೆ KRS ಡ್ಯಾಮಿಗೆ ಮೊದಲನೇ ಬಾರಿಗೆ ಅಡಿಗಲ್ಲು ಹಾಕಿರುವಂಥದ್ದು ಟಿಪ್ಪು ಸುಲ್ತಾನ್. ಅದೀಗ ಭಾಳಷ್ಟು ಚರ್ಚೆಗೆ, ಅದು ಪರನೂ ಇದೆ ವಿರೋಧನೂ ಇದೆ. ನಿಮ್ಮ ದೃಷ್ಟಿಕೋನದಲ್ಲಿ ನೀವು ನಿಮ್ಮ ಒಂದು ಈ ಓಡಾಟದಲ್ಲಿ ನಿಮಗೆ ತಿಳಿದಿರುವಂಥ ವಿಚಾರ ಇದೆ? ಕನ್ನಂಬಾಡಿ ಕಟ್ಟೆಗೆ ಮೊದಲನೇ ಬಾರಿಗೆ ಕಟ್ಟೆ ಕಟ್ಟಿದವರು 904ನೇ ಇಸ್ವಿಲಿ ಶ್ರೀರಂಗಪಟ್ಟಣವನ್ನು ಆಳ್ತಿದ್ದಂಥ ಒಬ್ಬ ಪ್ರಭು 904ರಲ್ಲಿ. ಕನ್ನಂಬಾಡಿ ಕಟ್ಟೆ ಇವತ್ತು ಕಟ್ಟಿದಂಥವರು ನಮ್ಮೆಲ್ಲರ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೂರ್ಯ ಚಂದ್ರರು ಎಷ್ಟು ಸತ್ಯವೋ, ಭೂಮಿ ತಿರುಗ್ತಾ ಇರೋದು ಎಷ್ಟು ಸತ್ಯವೋ, ಕನ್ನಂಬಾಡಿ ಕಟ್ಟೆ ಕಟ್ಟಿದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋದು ಅಷ್ಟೇ ಸತ್ಯ. ಇದರಲ್ಲಿ ಯಾವುದೂ ವಾದನೂ ಇಲ್ಲ, ವಿವಾದನೂ ಇಲ್ಲ. ಸೂರ್ಯಚಂದ್ರರಷ್ಟೇ ಸತ್ಯ. ಈ ಸೂರ್ಯಚಂದ್ರರಿರೋವರೆಗೆ ಉಳ್ಕೊಳ್ಳೋಂಥ ಈ ಭೂಮಂಡಲದ ಏಕೈಕ ಮಹಾರಾಜನ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಯಿತಾ? ಕನ್ನಂಬಾಡಿ ಕಟ್ಟೆಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕ್ಸಿದ್ದಾರೆ ಅಂತ ಬರೀ ಅವರ ಒಂದು ಹೆಸರು ತಗೊಳ್ಳೋದಾದರೆ, ಕನ್ನಂಬಾಡಿಗೆ ಕಟ್ಟೆ ಕಟ್ಟಿರೋಂಥ ಇವತ್ತು KRS ಡ್ಯಾಮ್ ಅಂತ ನಾವು ಬೃಂದಾವನ್ ಗಾರ್ಡನ್ಸ್ ಅಂತ ಏನು ಕರಿತೀವಿ, ಅದು 37ನೇ ಅಣೆಕಟ್ಟೆ. ಇದ್ರ ಹಿಂದೆ 36 ಅಣೆಕಟ್ಟೆಗಳಿದೆ. 36 ಅಣೆಕಟ್ಟೆಗಳು ನಾವೇ ಇದೇ ಮೈಸೂರು ರಾಜ್ಯದಲ್ಲಿ ಕಾವೇರಿ ಸುತ್ತಮುತ್ತನೇ ಕಟ್ಟಿದ್ದೀವಿ. ಕನ್ನಂಬಾಡಿ ಕಟ್ಟೆ ಎಲ್ಲದಕ್ಕಿಂತ ದೊಡ್ಡದಾದಂಥ ಕಟ್ಟೆ. ಅವತ್ತಿನ ಭಾರತದ ಅತ್ಯಂತ ದೊಡ್ಡ ಪ್ರಾಜೆಕ್ಟು, ಬಿಗ್ಗೆಸ್ಟ್ ಡ್ಯಾಮ್ ಅವತ್ತಿಗೆ 1911ಗೆ, ಬಿಟ್ವೀನ್ 1911 1931ಗೆ ದೊಡ್ಡದಾಗಿತ್ತು. ಇನ್ನು ಅಡಿಗಲ್ಲು ಹಾಕ್ಸೋವಂಥ ಸಂಪ್ರದಾಯ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನನ್ನ ಅಲ್ಪ ಬುದ್ಧಿಗೆ ಕೇಳ್ಕೊಂಡ್ರೆ 1500 ವರ್ಷಗಳ ಇತಿಹಾಸ ಹಿಂದೆ ನಾವು ಹೋದರೆ ಎಲ್ಲೂ ನಾವು ಕೆಲಸ ಶುರು ಮಾಡಿಸ್ಬೇಕಾದ್ರೆ ಅಡಿಗಲ್ಲನ್ನು ಹಾಕಿಲ್ಲ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅಡಿಗಲ್ಲು ಹಾಕಿದ್ದಾರೇನ್ರಿ? ಹಾಕಿಲ್ಲ. ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲ ಕಟ್ಟಿದ್ದಾರೆ. ಇಲ್ಲೂ ಅಡಿಗಲ್ಲಿಲ್ಲ. ಶಾಸನ ಇದೆ, ಇದನ್ನು ಕಟ್ಸಿದ್ದೀವಿ ನಾವು ಅಂತ ಆಮೇಲೆ ಶಾಸನ ಹಾಕ್ಸಿದ್ದೇವೆ. ಇಡೀ ದಕ್ಷಿಣ ಭಾರತಾದ್ಯಂತ ಅಥವಾ ಭಾರತಾದ್ಯಂತ ಇದೇ ಪ್ರಾಕ್ಟೀಸ್ ಇರೋದು. ಅಡಿಗಲ್ಲು ಹಾಕುವಂಥ ಸಂಪ್ರದಾಯ ಇಲ್ಲಿವರೆಗೂ ಎಲ್ಲೂ ಇರಲಿಲ್ಲ. ಈ ಅಡಿಗಲ್ಲನ್ನ ನಾವು ಕೇಳ್ತಿರೋದೇ ಟಿಪ್ಪು ಸುಲ್ತಾನ್ರದ್ದೇ ಮೊದಲು. ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕ್ಸಿದ್ರೆ ಭಾಳ ಸಂತೋಷ, ನಾನೇನು ಅದು ಹೇಳ್ತಾ ಇಲ್ಲ. ಆದರೆ ನೀವು ಇದಕ್ಕಿಂತ ಮೊದಲು ಟಿಪ್ಪು ಸುಲ್ತಾನ್ ಹಾಕ್ಸಿದ್ರು ಅನ್ನೋಕ್ಕಾಗಲ್ಲ. ಇದಕ್ಕಿಂತ ಮೊದಲು 36 ಜನ ಹಾಕ್ಸಿದ್ರು ಅನ್ಬೇಕು ನೀವು. ಸೆಲೆಕ್ಟಿವ್ ಆಗಿ ನೀವು ಬರೀ ಟಿಪ್ಪು ಸುಲ್ತಾನ್ ಹೆಸರು ಹೇಳೋಕ್ಕಾಗಲ್ಲ. ಟಿಪ್ಪು ಸುಲ್ತಾನರು ರಾಕೆಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಗ್ಲಾಸ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಪೇಪರ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ರೇಷ್ಮೆ ಇಂಡಸ್ಟ್ರಿ ತಂದಿದ್ದಾರೆ, ಮಿಸೈಲ್ಗಳನ್ನು ತಯಾರಿಸಿದ್ದಾರೆ, ಆಂಗ್ಲರ ವಿರುದ್ಧ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿದ್ದಾರೆ, 1799ನಲ್ಲಿ ಹುತಾತ್ಮರಾಗಿದ್ದಾರೆ. ಉಳವನ್ಗೆ ಭೂಮಿ ಅಂತ ಮೊದಲ ಬಾರಿ ತಂದಿದಾಗ ನಮ್ಗೆ ಹೆಮ್ಮೆ ಇದೆ. ಅವ್ರೇನು ಮಾಡಿದ್ದಾರೆ ಅದನ್ನು ಸ್ಮರಿಸಬೇಕು, ಅದು ನಮ್ಗೆ ಗೊತ್ತಾಯಿದೆ. 100 ವಿಡಿಯೋದಲ್ಲಿ ನಾನು ಟಿಪ್ಪು ಸುಲ್ತಾನರನ್ನು ಸ್ಮರಿಸಿದ್ದೀನಿ. ಇಲ್ಲದೇ ಇರೋದನ್ನು ಅವ್ರ ಕುತ್ತಿಗೆಗೆ ಹಾರ ಹಾಕಬೇಡಿ. ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಕಟ್ಟಕ್ಕೆ ಒಂದು ಅಡಿಗಲ್ಲು ಹಾಕಿದ್ದಾರೆ ಅಂದಾಕ್ಷಣಕ್ಕೆ ಟಿಪ್ಪು ಸುಲ್ತಾನ್ರೆ ಮೊದಲಿದ್ದು ಐಡಿಯಾ ಇದ್ದಿದ್ದು, ಆಮೇಲೆ ಮಹಾರಾಜರು ಕಟ್ಟಿದ್ರು ಅಂತ ನೀವು ಮಹಾರಾಜರನ್ನು ಡಿಫೇಮ್ ಮಾಡೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ರೆ ಡಿಫರೆಂಟ್ ಎರಾ, ಮಹಾರಾಜರದ್ದು ಡಿಫರೆಂಟ್ ಎರಾ. ಅರೌಂಡ್ 150 ಇಯರ್ಸ್ ಆಫ್ ಡಿಫ್ರೆನ್ಸು. ಇವರನ್ನು ಯಾಕೆ ಕಂಪೇರ್ ಮಾಡ್ತೀರಾ ನೀವು? ಟಿಪ್ಪು ಸುಲ್ತಾನರು ಇದೇ ಕಾವೇರಿಯನ್ನು ಉಪಯೋಗಿಸ್ಕೊಂಡು ನೀರಾವರಿಯನ್ನು ಮಾಡಿದ್ದಾರೆ, ನಾಲೆಗಳನ್ನು ಮಾಡಿದ್ದಾರೆ, ಕಾಲುವೆಗಳನ್ನು ಮಾಡಿದ್ದಾರೆ, ವ್ಯವಸಾಯಕ್ಕೆ ಪೂರಕವಾದಂಥ ನೀರಾವರಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಖಂಡಿತವಾಗೂ ಮಾಡಿದ್ದಾರೆ. ಅದೆಲ್ಲ ಅಲ್ಲೇ ಇದೆ. ಅರ್ಥವಾಯ್ತೆ? 1791ನಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಸೋತಾಗ ಕಾರ್ನ್ವಾಲಿಸ್ ಮೇಲೆ ಟಿಪ್ಪು ಸುಲ್ತಾನರು 3 ಕೋಟಿ ರೂಪಾಯಿ ಯುದ್ಧದ ಖರ್ಚನ್ನು ಕೊಡಲಾಗದೆ ತಮ್ಮ 2 ಮಕ್ಕಳನ್ನು ಕಾರ್ನ್ವಾಲಿಸ್ಗೆ ಒತ್ತೆ ಇಟ್ಟಿದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ 1794ರಲ್ಲಿ ಅಣೆಕಟ್ಟು ಕಟ್ತೀನಿ ಅಂತ ಅವ್ರು ಹೋಗಿದ್ದಾರೆ ಅಂತಂದರೆ ಎಂಥವನಿಗೂ ನಂಬಕ್ಕೆ ಕಷ್ಟ. ಖಜಾನೆ ಸಂಪೂರ್ಣ ಖಾಲಿಯಾಗಿದೆ. ಸಂಪೂರ್ಣ ಖಜಾನೆ ಖಾಲಿ ಆಗೋಗಿತ್ತು ರೀ. ಖಜಾನೆಯಲ್ಲಿ ಇದ್ದಿದ್ದೆಲ್ಲ ಬ್ರಿಟಿಷರಿಗೆ ಕೊಟ್ಬಿಟ್ಟು ಟಿಪ್ಪು ಸುಲ್ತಾನರು ಆಮೇಲೆ ಕಟ್ಟಕ್ಕೆ ಶುರು ಮಾಡಿದ್ರು ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಚಾರ. ಕೆಲವರು ವಾದ 1794ರ ಪರ್ಷಿಯನ್ ಕೆಲವು ಶಾಸನಗಳು ಇದನ್ನು ಪೂರಕವಾಗಿ ಅಂದರೆ ಅಡಿಗಲ್ಲು ಹಾಕಿರುವಂಥವ್ರು ಟಿಪ್ಪು ಸುಲ್ತಾನ್ ಅವರು. ಭಾಳ ಸಂತೋಷ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಆ ಡಿಸಿಷನ್ ಅವಾಗ ತೊಗೊಂಡ್ರು ಅಂದರೆ ಇವತ್ತು ನಾವು ನಂಬಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇರೋದು. ಅವ್ರು ಸಂತೋಷವಾಗಿ ಅವ್ರು ಕಟ್ಟಬೇಕು ಅಂತ ಅವ್ರ ಆಸೆ ಇರ್ಬೋದು. ಕೈಯಲ್ಲೇ ದುಡ್ಡಿಲ್ವೇ? ದುಡ್ಡಿದ್ದಿದ್ರೆ ಅವ್ರ ಮಕ್ಕಳನ್ನ ಬಿಡಿಸ್ಕೊಂಬರ್ತಿರ್ಲಿಲ್ಲ. ಮಕ್ಕಳನ್ನ ಯಾಕೆ ಕೊಡ್ತಾ ಇರ್ತಾಯಿದ್ರು. ಕೊನೆ ಕಾರ್ನ್ವಾಲಿಸ್ ವಾಪಸ್ ಹೋಗ್ಬೇಕಾದ್ರೆ ಯುದ್ಧದ ಖರ್ಚಿನ ಇವ್ರು ಕೊನೆಗೂ ಕೊಡೋಕ್ಕಾಗಲಿಲ್ಲ. ಅವನಂಗೆ ಮಕ್ಕಳನ್ನ ಕೊಟ್ಬಿಟ್ಟು ಹೊರಟೋದ. ಆಗದಾಗ 5ನೇ ವರ್ಷಕ್ಕೆ 4th ಆಂಗ್ಲೋ ಮೈಸೂರು ಬಂತು, ಆಂಗ್ಲೋ ಮೈಸೂರು ವಾರ್ ಬಂತು, ಇವ್ರು ಹುತಾತ್ಮರಾದರು. ಅಲ್ಲಿಗೆ ಅದು ಮುಗಿದೋಯ್ತು. ಅದಾಗಿ 100 ವರ್ಷಗಳಾದಮೇಲೆ, 111 ವರ್ಷಗಳಾದಮೇಲೆ 1911ರಲ್ಲಿ ಪುಣ್ಯಾತ್ಮ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇತಿಹಾಸಕಾರವಾಗಿ ಹೇಳೋ ಪ್ರಕಾರ ಅಥವಾ ಬರೆದಿರೋ ಪ್ರಕಾರ ಇವರು ಕನ್ನಂಬಾಡಿ ಕನ್ಸ್ಟ್ರಕ್ಟ್ ಮಾಡುವಂಥ ಕಾಲದಲ್ಲಿ ಇವ್ರಿಗೆ ಅಡಿಗಲ್ಲು ಸಿಕ್ತು. ಪುಣ್ಯಾತ್ಮ ಮಹಾರಾಜ ಹೃದಯ ಶ್ರೀಮಂತಿಕೆ ಉಳ್ಳವರು, ಹೃದಯ ವೈಶಾಲ್ಯತೆ ಉಳ್ಳವರು, ಮಾತೃ ಸ್ವರೂಪಿಯಾದವರು, ಮಾತೃ ಹೃದಯಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಇದು ಟಿಪ್ಪು ಸುಲ್ತಾನರು ಅಂದಾಗ ಆಯ್ತು ಹಾಕಪ್ಪ ಕಟ್ಟೆ ಮೇಲೆ ಅಂದರು. ಅವ್ರು ತೆಗೆದದನ್ನು ಕಟ್ಟೆ ಒಳಗೆ ಹಾಕಿದರೆ ಯಾರಿಗೆ ಗೊತ್ತಾಗ್ತಾಯಿತ್ತು ಇವತ್ತು? ಅಲ್ವಾ? ಮಹಾರಾಜರು ಒಳ್ಳೆತನ ಇವತ್ತು ಮಹಾರಾಜರು ಮೂಲಕ್ಕೆ ಬಂತು ಇವತ್ತು. ಹೌದಾ? ಮಹಾರಾಜರು ಒಳ್ಳೆಯಿಂದ ಆಯ್ತಪ್ಪ ಇದನ್ನು ಯಾಕಪ್ಪ ಕಟ್ಟೆ ಮೇಲೆ ಅಂದರು.
ಹೌದಾ? ಮಹಾರಾಜರು ಬೇಡ ಅಂತಿದ್ರೆ ಅಲ್ವೇ? ಸೊ ಅದಕ್ಕೆ ಜಾಸ್ತಿ ಒಳ್ಳೆಯವರಾಗಿರೋದು ಕಷ್ಟ ಈ ಪ್ರಪಂಚದಲ್ಲಿ. ಅಣೆಕಟ್ಟು ಕಟ್ಟೋದಕ್ಕೆ ಮಹಾರಾಜರು 20 ವರ್ಷಗಳ ಕಾಲ ದುಡಿದಿದ್ದಾರೆ ಅನ್ನುವಂಥದ್ದು. ದುಡ್ದಿದ್ದಾರ? ಕಣ್ಣಲ್ಲಿ ರಕ್ತ ಸುರಿಸ್ಬಿಟ್ಟಿದ್ದಾರೆ ಮಹಾರಾಜರು. ಕಣ್ಣಲ್ಲಿ ರಕ್ತ ಸುರಿಸಿದ್ದಾರೆ. 2.5 ಕೋಟಿ ರೂಪಾಯಿಗಳು ಅವತ್ತು ಕನ್ನಂಬಾಡಿ ಕಟ್ಟೆಯ ಖರ್ಚು ಮೈಸೂರು ರಾಜ್ಯದ ವಾರ್ಷಿಕ ವರಮಾನದ 2.5 ಪಟ್ಟು ಹೆಚ್ಚು. ಅಂಥ ಖರ್ಚನ್ನು ಕಟ್ಕೊಂಡು ಮಾಡಿದ್ದಾರೆ. ತಮಿಳುನಾಡವರು ಹೆಜ್ಜೆ ಹೆಜ್ಜೆಗೆ ಕಿರಿಕಿರಿ, ಅರ್ಥ ಆಯ್ತಾ? ಅದಾದಮೇಲೆ 1911 ನೋಡಿ, ಕಟ್ಟೆ ಶುರು ಮಾಡೋಕ್ಕೆ ಮುಂಚೆ 1897ನಲ್ಲಿ ಅರಮನೆ ಸುಟ್ಟೋಯ್ತು, ಆಯಿತಾ? ಮಾರಿಕಣಿವೆ ಡ್ಯಾಮ್ ಶುರು ಮಾಡಿದರು. ಮಾರಿಕಣಿವೆ ಡ್ಯಾಮ್ಗೆ ದುಡ್ಡು ಸಾಲದೆ ಹೋದಾಗ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ತಮ್ಮ ಮೈ ಮೇಲಿದ್ದಂಥ ಒಡವೆಗಳನ್ನು ಮಾರಿ ಮಾರಿಕಣಿವೆ ಡ್ಯಾಮ್ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ಮಹಾರಾಜರು ಬಂದು ಒಂದೇ ವರ್ಷಕ್ಕೆ ಮ್ಯಾಕೆಚಿನ್ಸ್ ಆ್ಯಂಡ್ ಕ್ಯಾಪ್ಟನ್ ಡಾರೆಸ್ ಇಬ್ಬರು ಚೀಫ್ ಇಂಜಿನಿಯರ್ಗಳನ್ನು ಬಂದು ಕನ್ನಂಬಾಡಿ ಕಟ್ಟೆ ಶುರು ಮಾಡಿದ್ರು. ಕ್ಯಾಪ್ಟನ್ ಡಾಸ್ ಅಲ್ಲಿ ತೀರ್ಕೊಂಬಿಟ್ರು. ಮೆಕ್ಕೆಚಿನ್ಸ್ ರಿಟೈರ್ ಆಗಿ ಹೊರಟೋದ್ರು. ಕನ್ನಂಬಾಡಿ ಕಟ್ಟೆ ಕೆಲಸ ನಿಂತೋಯ್ತು. ಮಹಾರಾಜರು ಕೈ ಕಾಲು ಕಟ್ಟಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರ್ಕೊಂಬಂದರು. ಸರ್ ಎಂ ವಿಶ್ವೇಶ್ವರಯ್ಯನವ್ರ ಕೆಲಸ ಶುರು ಮಾಡಿದ ತಕ್ಷಣ ವರ್ಲ್ಡ್ ವಾರ್ ಬಂತು 1914. 4 ವರ್ಷ ಕೆಲಸ ನಿಂತೋಯ್ತು. ಪುನಃ ಕೆಲಸ ಶುರುವಾಯಿತು. ವಿಶ್ವೇಶ್ವರಯ್ಯನವ್ರು ರಿಸೈನ್ ಮಾಡಿಬಿಟ್ರು. ಒಂದೊಂದೆಲ್ಲ ಕಷ್ಟಪಟ್ಟಿರೋದು ಮಹಾರಾಜರು. ಕಣ್ಣಲ್ಲಿ ರಕ್ತ ಅಂತ ಅದಕ್ಕೆ ಹೇಳಿದ್ದು. ಇದೆಲ್ಲ ಮಾಡಬೇಕಾದ್ರೆ ಅರಮನೆ ಬುಕ್ಕಸ ಖಾಲಿ ಆಯಿತು. ಮಹಾರಾಜರ ಧರ್ಮಪತ್ನಿಯಾದಂಥ ಪ್ರತಾಪ ಕುಮಾರಿಯವರು ತಮ್ಮ ಮೈ ಮೇಲಿದ್ದಂಥ ಒಡವೆ, ಅರಮನೆಯಲ್ಲಿದ್ದಂಥ ಎಲ್ಲ ಒಡವೆ 4 ಮೂಟೆ ಬಂಗಾರನ ಬಾಂಬೆ ಮಾರ್ಕೆಟಿಗೆ ತಗೊಂಡೋಗಿ ಮಾರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ ರೀ. ಯಾರಿಗೋಸ್ಕರ? ನಮ್ಮಂಥ ಪಾಪಿಗಳಿಗೋಸ್ಕರ, ನಮ್ಮಂಥ ಪಾಪಿ ಜನ್ಮಕ್ಕೋಸ್ಕರ ಕಟ್ಟಿದ್ದಾರೆ. ನಮಗೆ ಕೃತಜ್ಞತೆ ಇಲ್ಲ. ಮಹಾರಾಜರು ನೆನೆಬೇಕು ಅನ್ನೋ ಯೋಗ್ಯತೆ ನಮಗಿಲ್ಲ. ಸರ್, ಈಗಿನ ದಿನಮಾನದಲ್ಲಿ ಈ ಇತಿಹಾಸ ಇಷ್ಟೊಂದು ಮಿಸ್ಇಂಟರ್ಪ್ರಿಟ್ ಆಗೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಇವತ್ತು ಪ್ರಜಾಪ್ರಭುತ್ವ, ಯಾರೇನು ಬೇಕಾದರೂ ಮಾತಾಡ್ಬೋದಾಗಿದ್ದರಿಂದ ಯಾರೇನು ಬೇಕಾದರೂ ಮಾತಾಡ್ಬೋದು. ಆದರೆ ಸೂರ್ಯನು ಚಂದ್ರನು ಎಷ್ಟು ಸತ್ಯವೋ ಮಹಾರಾಜರು ಅಷ್ಟೇ ಸತ್ಯ, ಅವ್ರು ಕಟ್ಟಿದಂಥ ಕನ್ನಂಬಾಡಿನೂ ಅಷ್ಟೇ ಸತ್ಯ. ಇದಿಷ್ಟು ಇತಿಹಾಸ ತಜ್ಞರಾಗಿರುವಂಥ ಧರ್ಮೇಂದ್ರ ಕುಮಾರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.